ಒಳ್ಳೆ 12 ಗಂಟೆವರೆಗೂ ನಿದ್ದೆನೇ ಮಾಡಲಿಲ್ಲ, ಯಾರು ಮಾತಾಡ್ಕೊಂಡು 3 ಗಂಟೆ ಹೇಳಿದಲ್ಲ. ನಿಮ್ಮ ನಶೆ ಪಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ, ನಿಮ್ಮ ಹೋರಾಟವನ್ನು ಹಾಕಿದ್ದಾರೆ. ಹೋರಾಟ ಸಕ್ಸಸ್. ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷ ವಿರೋಧ ಪಕ್ಷ ಮತ್ತು ಜನರ ಭಾವನೆಗೆ ಗೌರವ ಕೊಡದೇ ಇದ್ರೆ ಆಡಳಿತ ಕಳ್ಕೊಳ್ಳೋದು ನಿಶ್ಚಿತ. ಈ ಸರ್ಕಾರ ಬಂದ ಆರಂಭದಿಂದಲೂ ಕೂಡ ಬೆಲೆ ಏರಿಕೆಯನ್ನ ನೀತಿಯಾಗಿ ಮಾಡಿಕೊಂಡು ಜನವಿರೋಧಿಯಾಗಿ ವರ್ತನೆ ಮಾಡ್ತಾ ಇದೆ. ಜನರ ಬದುಕನ್ನ ದುಸ್ತರಗೊಳಿಸಿ ಅವರ ಮೇಲೆ ಬರೆ ಎಳೆಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವರು ಗ್ಯಾರಂಟಿ ಹೇಳಿದ್ದೇನು, 40% ಕಮಿಷನ್ ಹೋಗ್ತಾ ಇದೆ, ಆ ಹಣದಲ್ಲಿ ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ. ಈಗ ಒಂದ್ ಕಡೆ ಸಾಲ ಮಾಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ಬೆಲೆ ಏರಿಕೆ ಬರೆ ಎಳಿತಾ ಇದ್ದಾರೆ. ಇದರ ದೂರಗಾಮಿ ಪರಿಣಾಮ ಅನ್ನೋ ಏನಾಗುತ್ತೆ ಅನ್ನೋದನ್ನ ಎಕನಾಮಿಕ್ ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಮರೆತು ಬಿಟ್ಟಿದ್ದಾರೆ. ಜಾಸ್ತಿ ಆದ್ರೆ ಬೇರೆ ರಾಜ್ಯಗಳ ಜೊತೆಗೆ ನಾವು ಸ್ಪರ್ಧೆ ಮಾಡಕ್ಕಾಗಲ್ಲ. ನಮ್ಮ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆದ್ರೆ ಸಣ್ಣ ಸಣ್ಣ ಕೈಗಾರಿಕೆಗಳು ಮುಚ್ಚುವ ಪರಿಸ್ಥಿತಿ ಬರುತ್ತೆ. ಭಿಕ್ಷೆ ಬೇಡೋ ಸ್ಥಿತಿಗೆ ರಾಜ್ಯವನ್ನು ತೆಗೆದುಕೊಂಡು ಹೋಗೋದಕ್ಕೆ ಇವರು ಹೊರಟಿದ್ದಾರೆ. ಈ ಜನವಿರೋಧಿ ನೀತಿ ವಿರುದ್ಧ ನಮ್ಮ ಹೋರಾಟ, ನಾವು ಹೋರಾಟವನ್ನ ಮುಂದುವರಿಸ್ತೇವೆ. ಸರ್ಕಾರಕ್ಕೆ ಆಗ್ರಹ ಮಾಡ್ಲಿಕ್ಕೆ ಬಯಸ್ತೇನೆ, ನೀವು ಯಾವ ಬೆಲೆ ಏರಿಕೆ ನೀತಿಯಾಗಿ ಮಾಡ್ಕೊಂಡಿದ್ದೀರಿ ಇದನ್ನ ಪುನರ್ವಿಮರ್ಶೆ ಮಾಡಿ, ಏರಿಸಿರೋ ಬೆಲೆಗಳನ್ನು ಇಳಿಸಿ. ಇಲ್ಲದೇ ಇದ್ರೆ ನಾವು ಇದನ್ನ ರಾಜ್ಯವ್ಯಾಪಿ ಜನಾಂದೋಲನವಾಗಿ ರೂಪಿಸ್ತೇವೆ. ಈಗ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ತಾನು ಕಳ್ಳ ಪರರನ್ನ ನಂಬ ಅಂತ ಹೇಳಿ. ಈಗ ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದ್ದು ಕೇಂದ್ರ ಸರ್ಕಾರವೋ ಕಾಂಗ್ರೆಸ್? ರಾಜ್ಯದ ಕಾಂಗ್ರೆಸ್ ಸರ್ಕಾರ. ಇನ್ಕಮ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್ ಕೊಡೋದು ಸೆಂಟ್ರಲ್ ಗೌರ್ಮೆಂಟಾ? ಓನ್ ಸರ್ಟಿಫಿಕೇಟ್ ಕೊಡೋದು ಸೆಂಟ್ರಲ್ ಗೌರ್ಮೆಂಟಾ? ನಾಚಿಕೆ ಆಗಲ್ಲ ಇವರಿಗೆ. ಇಲ್ಲಿ ಪೆಟ್ರೋಲ್ ಡೀಸೆಲ್ ಮೇಲೆ ಸೆಸ್ ಹಾಕಿದ್ದು ಇವರೇ ತಾನೇ. 28 ರೂಪಾಯಿ ಸೆಸ್ ಹಾಕಿ ಮತ್ ಸಾಲದು ಅಂತ ಮತ್ತೆ 3 ರೂಪಾಯಿ 90 ಪೈಸೆ ಸೆಸ್ ಹಾಕಿದ್ರಲ್ಲ, ಇವರೇ ತಾನೇ ಸೆಸ್ ಹಾಕಿದ್ದು. ಇದನ್ನ ಇವರೇ ತಾನೇ ಮಾಡಿರೋದು. ಅಬ್ಕಾರಿ ದರ ಏರಿಕೆ ಮಾಡೋದು ಕೇಂದ್ರ ಸರ್ಕಾರದ ವ್ಯಾಪ್ತಿನೋ ರಾಜ್ಯ ಸರ್ಕಾರದ ವ್ಯಾಪ್ತಿನೋ? ನಾಚಿಕೆ ಮಾನ ಮರ್ಯಾದೆ ಮೂರನ್ನು ಬಿಟ್ಟವರು ಮಾತ್ರ ತನ್ನ ತಪ್ಪನ್ನ ತಾನು ಹುಳ್ಕೊಂಡು ಮುಚ್ಚಾಕೊಳ್ಳೋದಕ್ಕೆ ಕೇಂದ್ರದ ಮೇಲೆ ಗುಬೆ ಕೂರಿಸ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.